ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪ ಅಂತಂದರೆ ಡೈಲಿ ರೋಟೀನ್ ವೀಡಿಯೋಸ್ನೇ ನಾನು ಜಾಸ್ತಿ ಮಾಡೋದು. ಸೊ ಹಾಗಾಗಿ ಇವತ್ತಿನ ಡೇ ರೋಟೀನ್ ಬ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಅಂದ್ಬಿಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಬಂದುಬಿಟ್ಟು ಶನಿವಾರ. ಸೊ ಶನಿವಾರ ಬಂದುಬಿಟ್ಟು ನಮ್ಮ ಮನೇಲಿ ವಾರ ಅಂತ ಪೂಜೆ ಮಾಡ್ತೀವಿ. ಸೊ ಅದು ಮೊದಲಿಂದನೂ ಬಂದಿರೋದು. ಹಾಗಾಗಿ ಯಾವ ದಿನ ಮಿಸ್ ಮಾಡಿದ್ರು ಕೂಡ ಶನಿವಾರ ಅಂತೂ ಮಿಸ್ ಆಗೋದೇ ಇಲ್ಲ. ಮನೇಲಿ ಯಾರಾದರೂ ಒಬ್ಬರು ಪೂಜೆ ಮಾಡೇ ಮಾಡ್ತೀವಿ ಅಂತಂದರೆ ಮೇಯ್ನಾಗಿ ಪೂಜೆ ಮಾಡೋದು ಬಂದುಬಿಟ್ಟು ನಮ್ಮ ಮಾವ ಆಗಿರ್ತಾರೆ. ಅವರಂತೂ ಯಾವುದೇ ಶನಿವಾರನೂ ಕೂಡ ಮಿಸ್ ಮಾಡದೆ ಪೂಜೆನ ಮಾಡೇ ಮಾಡ್ತಾರೆ. ಇಲ್ಲ ನಾನು ಕೂಡ ಶನಿವಾರ ಫಾಲೋ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಅಕಸ್ಮಾತ್ ಇಲ್ಲ ಅಂತಂದರೆ ನಾನೇನಾದ್ರು ಶುಕ್ರವಾರ ಪೂಜೆ ಮಾಡಿದರೆ ಶನಿವಾರ ಸ್ಕಿಪ್ ಮಾಡ್ತೀನಿ. ಸೊ ಆ ರೀತಿ ಅದಾದಮೇಲೆ ಸ್ವಲ್ಪ ನಾನು ಮೆಡಿಟೇಷನ್ ಎಲ್ಲ ಮಾಡಿ, ಯೋಗ ಎಲ್ಲ ಮಾಡಿದ್ದು ಚಾಪೆ ಹಂಗೆ ಇಟ್ಟು ಅದನ್ನೆಲ್ಲ ಮಡಚಿ ಎತ್ತಿಟ್ಟು ಮತ್ತು ಬೇರೆ ಕೆಲಸ ಏನಿದೆ ಅಂತ ಅಂದ್ಬಿಟ್ಟು ನೋಡೋದ ಅಂತ ಈಚೆಗೆ ಬಂದೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡು ಕೂಡ ಬಂದಿದ್ದಾಗಿತ್ತು. ಇವಾಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದುಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತಿದ್ದೀನಿ. ಶನಿವಾರ ದಿನದ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಲಾಸ್ಟ್ ವಿಡಿಯೋದಲ್ಲಿ ಪೂಜೆ ಮಾಡೋ ಕ್ಲಿಪ್ಪಿಂಗ್ನ ತಗೊಂಡಿರೋದ್ರಿಂದ ಈ ಸತಿ ಕ್ಲಿಪ್ಪಿಂಗ್ನ ತಗೊಳ್ಳಿಲ್ಲ, ಜಸ್ಟ್ ಪೂಜೆ ಮಾಡಿರೋದನ್ನ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗೇನೆ ಇವಾಗ ಏನೋ ಕೆಲಸ ಇಲ್ಲ, ಸ್ವಲ್ಪ ತಲೆ ಸ್ನಾನ ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ಆರಿಲ್ಲ, ತಲೆನೋವು ಬಂದುಬಿಡುತ್ತೆ ಸ್ವಲ್ಪ ಬಿಟ್ಟಲ್ಲೇ ತಲೆ ಬಾಚಿದ್ರೆ. ಸೊ ಹಾಗಾಗಿ ಅಷ್ಟೊಂದೇನು ಬೇರೆ ಕೆಲಸ ಇಲ್ಲ, ನಾರ್ಮಲ್ ಕೆಲಸಗಳೆಲ್ಲ ಮುಗಿಸ್ಕೊಂಡಿದ್ದೀನಿ. ಮತ್ತು ನಾಳೆ ಒಂದು ಮದುವೆ ಇದೆ, ಹಾಗಾಗಿ ಇವತ್ತು ಕೂಡ ಇದೆ. ಅಂದರೆ ಇವತ್ತು ಮತ್ತು ನಾಳೆ 2 ದಿನ ಇರೋದು, ಮಾಮೂಲಿ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಸೊ ಇವತ್ತು ಚಪ್ಪರ ದಿನ ಆಗಿರೋದ್ರಿಂದ ಇವತ್ತು ಕೂಡ ಹೋಗಬೇಕು. ಹಾಗಾಗಿ ಏನಪ್ಪ ಕೆಲಸ ಅಂದರೆ ಮಧ್ಯಾಹ್ನ ಸಾಂಬಾರೆಲ್ಲನೂ ಕೂಡ ಇದೆ. ಸೊ ಸಾಂಬಾರನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇವಾಗ ಸ್ವಲ್ಪ ಬಟ್ಟೆಗಳೆಲ್ಲ ಐರನ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಬೇಕು, ಅಷ್ಟೇ ಕೆಲಸ ಇರೋದು ಇವಾಗ ಸದ್ಯಕ್ಕೆ. ಸ್ವಲ್ಪ ನಾನು ಕೂಡ ತಲೆಯೆಲ್ಲ ಬಾಚ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟು ನಾನು ಬಿಗ್ ಬಾಸ್ ಎಲ್ಲ ನೋಡ್ಕೊಬೇಕು. ಸೊ ಬಿಗ್ ಬಾಸ್ ಎಲ್ಲ ನೋಡಿ ಕಂಪ್ಲೀಟ್ ಆದಾದಮೇಲೆ ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊತೀನಿ. ರೈಸ್ ಒಂದೇ ಮಾಡಬೇಕಾಗಿರೋದು, ರೈಸ್ ಒಂದನ್ನು ಮಾಡಿಕೊಂಡು ಅದಾದಮೇಲೆ ಬಟ್ಟೆಗಳೆಲ್ಲ ಐರನ್ ಮಾಡ್ಕೊತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 10:30 ಆಗಿದೆ ಅಷ್ಟೇ. ಏನು ಕೆಲಸ ಇಲ್ಲ, ಸೊ ಏನು ವೀಡಿಯೋಸು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇವಾಗ ಬಂದುಬಿಟ್ಟು ಬಟ್ಟೆಗಳೆಲ್ಲ ಐರನ್ ಮಾಡ್ತಾ ಇದ್ದೀನಿ. ಒಂದು ಮದುವೆ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಎಲ್ಲರ ಬಟ್ಟೆನೂ ಕೂಡ ಐರನ್ ಮಾಡಿ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿ ಎತ್ತಿಡಬೇಕಾಗಿತ್ತು. ಹಂಗೆ ಐರನ್ ಮಾಡ್ತಾ ದಾಳಿಂಬೆಯನ್ನು ಕೂಡ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ತಿಂತ ಐರನ್ ಎಲ್ಲ ಮುಗಿಸ್ಕೊಂಡೆ. ಜಾಸ್ತಿ ಏನು ಕೆಲಸ ಅನ್ನೋ ಥರ ಏನಿರಲಿಲ್ಲ, ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಏಕೆಂದರೆ ನೈಟ್ ಎಲ್ಲರೂ ಕೂಡ ಮದುವೆಗೆ ಹೋಗ್ತಿದ್ವಿ, ಹಾಗಾಗಿ ಅಡುಗೆ ಏನೂ ಮಾಡೋ ಹಂಗಿರಲಿಲ್ಲ. ಜಸ್ಟ್ ಕಾಫಿ ಒಂದು ಕೊಟ್ಟಿದ್ರೆ ಮುಗ್ದೋಗಿರೋದು. ಮತ್ತು ಸಂಜೆ ಮೇಲೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಹೋಗಬೇಕಾಗಿತ್ತಲ್ವ. ಸೊ ಹಾಗಾಗಿ ಏನೂ ಕೆಲಸ ಇರಲಿಲ್ಲ. ಸೊ ಏನು ವೀಡಿಯೋಸ್ ಮಾಡ್ಕೊಳ್ಳೋದು ಅಲ್ವಾ, ಒಂದೊಂದು ಸತಿ ತಲೆನೇ ಓಡಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ, ಯಾವುದಾದ್ರು ಕ್ಲಿಪ್ಪಿಂಗ್ನ ತೊಗೋಬೇಕು ಅಂತ ಅನಿಸುತ್ತೋ ಜಸ್ಟ್ ಅದನ್ನೇ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆಯೇ ಮೊದಲೇ ಹೇಳ್ದಂಗೆ ವಿಡಿಯೋ ಸ್ವಲ್ಪ ಸಿಂಪಲ್ಲಾಗೇ ಬರ್ತಾಯಿದೆ. ಸ್ವಲ್ಪ ಯೋಚನೆ ಮಾಡಿ ಇದ್ದಿದ್ದೇ ಕಂಟೆಂಟಲ್ಲಿ ವೀಡಿಯೋಸ್ ಮಾಡಬೇಕು ಅನ್ನೋದು ತಲೆಯಲ್ಲಂತೂ ಇದೆ, ಬಟ್ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಮ್ ರೀಸನ್ಸಿಂದ. ಸೊ ಹಾಗಾಗಿ ಪ್ಲೀಸ್ ಈ ವಿಡಿಯೋಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಚೆನ್ನಾಗಿರೋ ಒಳ್ಳೆಯ ರೀತಿ ವೀಡಿಯೋಸಲ್ಲಿ ಅಥವಾ ಎಲ್ಪ್ಫುಲ್ ಆಗೋ ವೀಡಿಯೋಸ್ ಜೊತೆಗೆ ನಿಮ್ಮ ಜೊತೆ ಹಂಚ್ಕೋತೀನಿ ಅಂತ ಹೇಳ್ತಾ, ಸೊ ಐರನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾವು ಕೂಡ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಮದುವೆಗೆ ಹೋದ್ವಿ. ಹಂಗೆಯೇ ಮದುವೆ ಚೌಟ್ರಿಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊತಾ ಇದ್ದೀನಿ. ಸ್ವಲ್ಪ ಗೊತ್ತಿರೋರಾಗಿರೋದ್ರಿಂದ ಏನೂ ಅಂದ್ಕೊಳ್ಳೋಲ್ಲ, ಹಾಗೆಯೇ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಹಂಗೆಯೇ ವೀಡಿಯೋಸ್ನೂ ಕೂಡ ಮಾಡಿಕೊಂಡೆ. ನೈಟ್ ಹೋಗಿದ್ವಿ ಎಲ್ಲರೂ ಕೂಡ, ಅಂದರೆ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲರೂ ಕೂಡ ಹೋಗಿದ್ವಿ ಅಂತಲೇ ಹೇಳ್ತೀನಿ.
ನೈಟಲ್ಲಿ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಜಸ್ಟ್ ಯಾವ ರೀತಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನೈಟೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೂ ಕೂಡ ಮದುವೆಗೆ ಹೋದ್ವಿ. ಬೆಳಗ್ಗೆ ಹೋಗ್ಬೇಕಾದ್ರೂ ಕೂಡ ಗೆಟ್ ರೆಡಿ ವಿತ್ ಮೀನೂ ಕೂಡ ಮಾಡೋಕ್ಕಾಗಲಿಲ್ಲ, ಹಾಗೆ ಹೇಗೆ ರೆಡಿಯಾಗಿದ್ದೀನಿ ಅಂತಲೂ ತೋರಿಸೋದಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಅತ್ತಿಗೆರು ಕೂಡ ಮದುವೆಗೆ ಬಂದಿದ್ದರು. ಅಂಗಲ್ದೇ ಮದುವೆ ಆಗಿರೋದ್ರಿಂದ ಸ್ವಲ್ಪ ಪರಿಚಯ ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೂಡ ಹೋಗಿದ್ವಿ. ಅದಾದಮೇಲೆ ಬೆಳಗ್ಗೆ ಮದುವೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮದುವೆಯಲ್ಲೂ ಕೂಡ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಮತ್ತು ನಿಮ್ಮ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಅಂದರೆ ನಮ್ಮ ಅತ್ತಿಗೆ ಮನೆ ಸ್ಟಾರ್ಟ್ ಆಗಿದೆ ಅಲ್ವಾ, ಅಂದರೆ ಮನೆ ಕಟ್ತಾ ಇದ್ದಾರೆ ಅಲ್ವಾ, ಅದಕ್ಕೋಸ್ಕರ ಅಲ್ಲಿಗೆ ಟೈಲ್ಸ್ ಎಲ್ಲ ನೋಡಬೇಕಾಗಿತ್ತು ಮನೆಗೆ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ ಅಲ್ವಾ ಮದುವೆಗೆ. ಸೊ ಹಂಗೇ ಅಲ್ಲಿಗೆ ಹೋಗಿ ಯಾವ್ದು ಬೇಕು ಏನು ಅಂತ ಸೆಲೆಕ್ಟ್ ಎಲ್ಲ ಮಾಡಿಕೊಂಡು ಅದನ್ನೆಲ್ಲ ತಗೊತಾ ಇದ್ರು. ಸೊ ಅಲ್ಲೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ. ಸೊ ಜಸ್ಟ್ ಸಿಂಪಲ್ ಡೇ ರೋಟೀನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ತುಂಬ ಚೆನ್ನಾಗಿತ್ತು ಟೈಲ್ಸಸ್ ಎಲ್ಲ ಅಂತಲೇ ಹೇಳ್ತೀನಿ. ಚೆನ್ನಾಗಿತ್ತು, ಎಲ್ಲನೂ ಸೆಲೆಕ್ಟ್ ಮಾಡಿ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ವಾಪಸ್ ಮನೆಗೆ ರಿಟರ್ನ್ ಆದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್.